ಹೇಳಿ ರವಿ. ಈಗ ನನ್ನ ಜೊತೆ ಕನ್ಸಲ್ಟ್ ಮಾಡಿದ್ 1 ವರ್ಷ ಆಯ್ತಲ್ಲ ನೀವು ಕಾಂಟ್ಯಾಕ್ಟ್? 6 months ಆಯ್ತು. ಓಕೆ 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 ಹಾಂ 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 ಓಕೆ. ಹೆಂಗಿದೆ ರವಿ ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್? ನೀವ್ ಏನ್ ಹೇಳ್ತಾ ಫ್ಯೂಚರ್ ಪ್ರಿಡಿಕ್ಷನ್ ಅಷ್ಟೇ ಅಕ್ಯುರೇಟ್ ಆಗಿರುತ್ತೆ. ಬಟ್ ಅದನ್ನ ಸ್ಟಾರ್ಟಿಂಗ್ ನೀವ್ ಹೇಳ್ದಾಗ, ನೀವು ಪ್ರಿಡಿಕ್ಷನ್ ಕೊಟ್ಟಾಗ ಅದನ್ನ ನಂಬಕ್ ಆಗಲ್ಲ ಸಾಮಾನ್ಯಕ್ಕೆ. ಏನ್ ಈ ಅಕ್ಕ ಹಿಂಗ್ ಹೇಳ್ತಾ ಇದಾರೆ, ಏನಪ್ಪಾ ಇದೇನ್ ಆಗದೆ ಇರೋ ಕೆಲ್ಸನೂ ಆಗುತ್ತೆ ಅಂತ ಹೇಳ್ತಾರೆ ಅಂತ. ಯಾಕಂದ್ರೆ ನಮ್ ಜೀವನದಲ್ಲಿ ಆಗ್ತಾ ಇರೋದು ನಿಮ್ಗೆ ಅಷ್ಟು ಅಕ್ಯುರೇಟ್ ಇರುತ್ತೆ, ಬಟ್ ನಮ್ಗೆ ನೀವ್ ಹೇಳ್ತಾ ಇರೋದು ನಮ್ಗೆ ನಂಬಕ್ ಆಗ್ತಾ ಇರಲ್ಲ. ಬಟ್ ಆದ್ರೆ ಏನೋ ಒಂದು ಸಣ್ಣ ಸಣ್ಣ ಡೆವಲಪ್ಮೆಂಟ್ ಆಗ್ತಾ ಇದ್ದಾಗ ಒಂದು ನಂಬಿಕೆ ಬರುತ್ತೆ. ಆಕ್ಚುಲಿ ನಾನ್ ನಿಮ್ಮನ್ನ ಕನ್ಸಲ್ಟ್ ಮಾಡಿದ್ದು ನನ್ನ ಪ್ರೀತಿ ವಿಷಯಕ್ಕೆ. ಹಂಗಾಗಿ ಆ ಟೈಮಲ್ಲಿ ಅಂದ್ರೆ ಜೀವನನೇ ಬೇಡ ಅನ್ನೋ ರೇಂಜ್ ಅಲ್ಲಿ ಇದ್ದು ಎಲ್ಲ ಕೈ ಬಿಟ್ಟಾಗ, ಏನಪ್ಪಾ ಇದು ಹಿಂಗಾಗ್ತಿದೆಯಲ್ಲ ಅಂತ ಹೇಳಿದಾಗ ನಮಗೆ ಯೂಟ್ಯೂಬ್ ಅಲ್ಲಿ ಗುರುಗಳ ತರ ಸಿಕ್ಕಿದ್ರೆ ನೀವು ಲೈಫ್ ಟೈಮ್ ಗುರುಗಳು ಆಗ್ಬಿಟ್ರಿ. ಸ್ಟಾರ್ಟಿಂಗ್ ನೀವು ಫಸ್ಟ್ ಡೇ ಮಾತಾಡಿದಾಗ ಹೇಳಿದ್ರಿ, ಇಲ್ಲ ನೀವು 3 to 4 months ವೆಯ್ಟ್ ಮಾಡಿ ಹಾಗೆ ಆಗುತ್ತೆ, ನಿಮ್ ಲವ್ ಸಕ್ಸಸ್ ಆಗೇ ಆಗುತ್ತೆ, ನಿಮ್ ಮದ್ವೆ ಆಗೇ ಆಗ್ತೀರಾ ಅಂತ. ಏನಪ್ಪಾ ಈ ಅಕ್ಕ ಹಿಂಗೆ ಹೇಳ್ತಾ ಇದಾರೆ, ಈಗ ಮನೇಲಿ ನೋಡಿದ್ರೆ ಹಿಂಗೆ ಈ ತರ ಎಲ್ಲಾ ಇದೆ, ಪ್ರಾಬ್ಲಮ್ಸ್ ಆಗಿದೆ, ಬೇರೆ ಮದ್ವೆ ಅಂತ ಇದಾರೆ, ಇದಂತ ಇದಾರೆ. ಆದ್ರೆ ನೀವು ಒಂದೇ ಮಾತು ಹೇಳಿದ್ರು, ನನ್ನ ಇದ್ರ ಮೇಲೆ ನನ್ ಪ್ರಿಡಿಕ್ಷನ್ ಮೇಲೆ ನಂಬಿಕೆ ಇದೆಯಾ, ನನ್ ಮಾತಿನ ಮೇಲೆ ನಂಬಿಕೆ ಇದ್ರೆ ನಂಬಿಕೆ ಇದೆಯಾ ಅಂತ ಹೇಳಿದಷ್ಟು ಮಾಡು, ಇಲ್ಲ ಬ್ಲಾಕೇ ಮಾಡಾಕು ಅಂತ ಹೇಳಿದ್ದೆ. ಅಷ್ಟೇ ನನಗೆ ಹಂಗೆ ಹೇಳಿದ್ರಿ. ನೀವ್ ಹಿಂಗ್ ಹೇಳಿದ್ರೆ ಕೊನೆ ದಿನದವರೆಗೂ ಹಂಗೆ ಮಾಡಿದೆ. ಎಕ್ಸಾಕ್ಟ್ 3 months ಕರೆಕ್ಟ್ ಎಕ್ಸಾಕ್ಟ್ ಡೇನು ಹೆಚ್ಚು ಕಡಿಮೆ ಇಲ್ಲ ಅನ್ಸುತ್ತೆ. 1 day ಅಥವಾ 2 days ಹಿಂದೆ ಮುಂದೆ ಇರ್ಬೋದು. ಎಕ್ಸಾಕ್ಟ್ ನೀವು ಜೊತೆ ಮಾತಾಡ್ 3 monthsಗೆ ಮಿರಾಕಲ್ ಆಗಿ ಮ್ಯಾರೇಜ್ ಆಯ್ತು. ತುಂಬಾ ನಮ್ಗೆ ನಿಜ ಅದು. ಆಮೇಲೆ ನಮ್ಮ ಮಿಸಸ್ ಅವರು ಎಲ್ಲ ನಿಮ್ ಹತ್ರ ಮಾತಾಡಿದ್ದೆಲ್ಲ ಹೇಳುದು, ನೀವು ನಿಮ್ ಹತ್ರನು ಮಾತಾಡಿದ್ರಲ್ಲ ಕೊನೆಗೆ, ಅವ್ರಿಗೂ ಒಂಥರ ಹೆಂಗಪ್ಪ ಇದು ಯಾವ ತರ ನಮ್ಗೀಗ್ಲೂ ಇವತ್ತಿ ಕರೆಕ್ಟ್ ಆಗಿ 3 months ನಾವು ಮ್ಯಾರೇಜ್ ಆಗಿ. ಬಟ್ ಇವಾಗ ಅವಾಗ್ಲೂ ಕೊನೆ ದಿನದವರೆಗೂ ನಮ್ಗೆ ಮಿರಾಕಲ್ ಅದು ಯಾವ ತರ ಏನು ಅನ್ನೋದು ನಮ್ಗೆ ಒಂಥರ ಹೆಂಗ್ ಸಕ್ಸಸ್ ಆಯ್ತು ಅನ್ನೋದೇ ನಮ್ಗೆ ಒಂಥರ ಮಿರಾಕಲ್. ಬಟ್ ಮದ್ವೆ ಆಗತ್ತೆ ಅಂತಾನೆ ಹೇಳಿದೆ. ಖಂಡಿತ ನೀವು ಒಂದೇ ಮಾತು ಹೇಳಿದಕ್ಕ, ನಿಮ್ ಮದ್ವೆ ಆಗ್ತೀರಪ್ಪ. ಮದ್ವೆ ಇರ್ಲಿ ಕೊನೆ ದಿನ ಕೂಡ ಅದಿನ್ನೂ ನೀವು ಸಂಡೇ ಫ್ರೀ ಇದ್ದಿದ್ದಕ್ಕೆ ನನ್ ಪ್ರಿಡಿಕ್ಷನ್ ಹೇಳಿ ಕೊನೆ ದಿನ ಕೂಡ ನನ್ನ ಅಷ್ಟೇ ಮಗು ತರ ಟ್ರೀಟ್ ಮಾಡ್ಕೊಂಡು ಹಿಂಗೆಲ್ಲ ಹಿಂಗಿರೋ ಹಿಂಗ್ ಮಾಡೋ ಹಾಗೆ ಆಗುತ್ತೆ. ಯಾವ್ದೋ ಒಂದ್ ರೀತಿ ನಿಮ್ಗೆ ಯಾವ್ದೋ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನೀವು ಹೇಳ್ಕೊಟ್ಟಿ ಸಣ್ಣ ಪ್ರಿಡಿಕ್ಷನ್ಸ್ ಗಳು ಎಲ್ಲಾ ಮಾಡ್ಕೊಂಡು ನಮ್ ಲವ್ ಸಕ್ಸಸ್ ಆಯ್ತಾಕ. ನಾನ್ ಕೂಡ ರಿವ್ಯೂ ಅಂದ್ರೆ ಬೆಸ್ಟ್ ಅಂತಾನೆ ಹೇಳಕ್ ಆಗಲ್ಲ. ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳ್ಬೇಕು ನಿಮ್ಗೆ, ಏನಾದ್ರು ಹೇಳ್ತೀನಿ ಅಂತಂದ್ರೆ ಫ್ಯಾಮಿಲಿ ಲವ್, ಫ್ಯಾಮಿಲಿ, ಮ್ಯಾರೇಜ್, ಫ್ಯಾಮಿಲಿ ಲೈಫ್ ಹೆಂಗ್ ನಡೀತಿದ್ದಾರೆ ರವಿ? ತುಂಬಾ ಚೆನ್ನಾಗಿದೆ ಅಕ್ಕ. ಆಮೇಲೆ ನಾನು ನಿಮ್ಮನ್ನ ಅದನ್ನು ಕೇಳಿದ್ದೆ, ಅಕ್ಕ ಮದ್ವೆಗೆ ಸ್ಟ್ರಗಲ್ ಆಗ್ತಾ ಇದೆ ಲವ್ ಮಾಡೋದ್ಮೇಲೆ, ಮುಂದೆ ಹೆಂಗಿರ್ತೀವ ಅಕ್ಕ ಅಂತ. ನೀವು ಪ್ರತಿಯೊಂದು ಕೂಡ ಫೈನಾನ್ಷಿಯಲಿ ಕೂಡ ಹೇಳಿದ್ರಿ, ಮತ್ತೆ ಇಬ್ರು ಚೆನ್ನಾಗಿರ್ತೀರ ಲೈಫ್ ಅಲ್ಲಿ. ಯಾರು ಏನೇ ಹೇಳಿದ್ರು ನೀವು ತಲೆ ಕೆಡಿಸ್ಕೊಬಿಡಿ, ನನ್ ಮಾತ್ಮೇಲೆ ನಂಬಿಕೆ ಇದ್ರೆ ನನ್ ಮೇಲೆ ನಂಬಿಕೆ ಇಡು ಅಷ್ಟೇ ನೀವು ಒಂದ್ ಮಾತು ಹೇಳಿದ್ದು. ಈಗ್ಲೂ ಕೂಡ ನಮ್ ಮಿಸಸ್ ನಾನು ಹೇಳೋದು ಒಂದೇ ಮಾತು, ನೀವ್ ಅನಿತಾ ಅಕ್ಕ ಹೇಳಿದಾರೆ ನಾವ್ ಲೈಫ್ ಅಲ್ಲಿ ಚೆನ್ನಾಗಿರ್ತೀವಿ, ಯಾರು ಏನೇ ಅಂದ್ರು ತಲೆ ಕೆಡಿಸ್ಕೋಬೇಡ, ನಾವ್ ಚೆನ್ನಾಗಿರ್ತೀವಿ, ಅವ್ರು ಅಷ್ಟೇ ಅಕ್ಯುರೇಟ್ ಆಗಿ ಹೇಳಿದಾರೆ ಅಂದ್ರೆ ಹಾಗೆ ಆಗುತ್ತೆ ಅದು ಅಂತ. ಈಗ್ಲೂ ಕೂಡ ಅಷ್ಟೇ ಚೆನ್ನಾಗಿದೀವಿ. ಇವತ್ತು ಆಕ್ಚುಲಿ ಬೆಳಗ್ಗೆ ಏನು ವಿಶ್ ಮಾಡಿ ಬಂದೆ ಇದಕ್ಕೆ. ನನ್ ಕಡೆಯಿಂದ ಹ್ಯಾಪಿ ಆನಿವರ್ಸರಿ ಫಾರ್ 3 months. ಥ್ಯಾಂಕ್ ಯು ಅಕ್ಕ. ಇನ್ನು 30 ವರ್ಷ 300 ವರ್ಷಗಳ ಕಾಲ ನಿಮ್ ಹೆಸರು ಹಿಂಗೇ ಇರ್ಲಿ, ನಿಮ್ ಮಕ್ಕಳು ಮೊಮ್ಮಕ್ಕಳು. ಒಳ್ಳೇದಾಗ್ಲಿ ರವಿ. ಡೈರೆಕ್ಟ್ ಆಗಿ ಒಂದ್ಸಲ ಭೇಟಿ ಆಗ್ಬೇಕು, ಖಂಡಿತ ಬರ್ತೀನಿ. ಬನ್ನಿ ರವಿ. 3 ದಿವಸ ಮುಂಚೆನೆ ನನಗೆ ಹೇಳಿ, ನಾನು ಶಿವಮೊಗ್ಗದಲ್ಲಿದ್ದರೆ ಶಿವಮೊಗ್ಗದಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿದ್ದರೆ ಬ್ಯಾಂಗ್ಳೂರಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಇಬ್ಬರು ಖುಷಿಯಾಗಿರಿ. ಲೈಫಲ್ಲಿ ಚಿಕ್ಕ ಸಣ್ಣ ಜಗಳಗಳು ಬರುತ್ತೆ, ಬಹುಶಃ ಬಂದಿಲ್ವೇನೋ ನಿಮ್ಮಿಬ್ಬರ ನಡುವೆ. ಬಂದ್ರೂ ಕೂಡ ಅದನ್ನ ಲ್ಯಾಗ್ ಮಾಡಿ ದಯವಿಟ್ಟು ಹೋಗಬೇಡಿ. ಓಕೆನಾ? ಎಲ್ಲರ ಮನೇಲಿ ಇರತ್ತೆ, ನಮ್ಮ ಮನೇಲೂ ಇರುತ್ತೆ, ಎಲ್ಲರ ಮನೇಲೂ ಇರುತ್ತೆ. ಓಕೆ ರವಿ. ಓಕೆ, ಒಳ್ಳೇದಾಗ್ಲಿ ರವಿ. ಓಕೆ.